ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತವನ್ನು ಹೇಳ್ತಾ, ಈ ದಿನದ ಪಂಚಾಂಗ ಫಲ ಹೇಗಿದೆ, ಈ ದಿನದ ವಿಶೇಷತೆ ಏನು, ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ದಿನ 2026 ಜನವರಿ ತಿಂಗಳ 10ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯನದ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಇರುವಂತಹ ದಿನ. ಈ ಸಪ್ತಮಿ ತಿಥಿ ಈ ದಿನ ಬೆಳಿಗ್ಗೆ 10:55 ಇರಲಿದೆ. ನಂತರ ಅಷ್ಟಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಸಂಜೆ 6:20 ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 8:26 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ಅಪರಾಹ್ನ 4:57 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಧನಸ್ಸು, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 11:04 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 6:47 ಬೆಳಿಗ್ಗೆ 8:12 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:56 ಈ ದಿನ ಅಪರಾಹ್ನ 3:22 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:39 ಬೆಳಿಗ್ಗೆ 9:22 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:19 ಬೆಳಿಗ್ಗೆ 10:58 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:44 ಸೂರ್ಯಾಸ್ತ ಸಂಜೆ 6:08. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಈ ದಿನ ನಾವು ಮಾಡುವಂಥ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಕೂಡ ಸ್ಥಿರವಾದಂಥ ಫಲಿತಾಂಶವನ್ನು ಕೊಡುತ್ತೆ. ಅಂದರೆ ನಮ್ಮ ಕೆಲಸಗಳು ತತ್ಕಾಲಕ್ಕೆ ಏನೋ ಒಂದು ಫಲವನ್ನು ಕೊಟ್ಟು ಮರೆಯಾಗುವಂಥದ್ದಲ್ಲ. ಈ ದಿನ ಮಾಡುವಂಥ ಕೆಲಸ ನಾವು ಜೀವಿತ ಅವಧಿಯವರೆಗೂ ಕೂಡ ಈ ಒಂದು ಫಲವನ್ನು ಅನುಭವಿಸಲಿಕ್ಕೆ ಸಿದ್ಧರಾಗಿರ್ತೇವೆ. ಆ ಫಲಗಳು ಬರ್ತಾನೆ ಇರುತ್ತೆ, ಸ್ಥಿರವಾಗಿರುತ್ತೆ. ಹಾಗಾಗಿನೇ ನಮ್ಮ ಉದ್ಯೋಗಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಕೆಲಸ ಕಾರ್ಯಗಳಿಗೆ, ನಮ್ಮ ವೃತ್ತಿಗೆ ಮೂಲ ಕಾರಕ ಯಾರು ಅಂತ ಹೇಳಿದ್ರೆ ಶನಿ. ಹಾಗಾಗಿ ಈ ದಿನದಲ್ಲಿ ನಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಗುರಿಯನ್ನು ತಲುಪುತ್ತೆ. ಆದರೆ ತಾಳ್ಮೆ ಮಾತ್ರ ಬೇಕು ಅಷ್ಟೇ. ಈ ದಿನ ಯಾರು ಶಾಂತಿಯಿಂದ ಸಹನೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ, ಶಾಶ್ವತವಾದಂತಹ ಫಲಗಳು ಕೂಡ ಸಿಕ್ಕತ್ತೆ. ಹಾಗೆ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ ಈ ದಿನ. ಅಂದರೆ ಈ ಆಧ್ಯಾತ್ಮಿಕ ಸಾಧನೆ ಏನಿದೆ ಅದು ಒಂದು ವಿಶೇಷವಾದಂಥ ಜ್ಞಾನ ಸಂಪಾದನೆ. ಅದು ನಾವು ಇರುವವರೆಗೂ ಕೂಡ ಆ ಜ್ಞಾನ, ಆ ಒಂದು ಬುದ್ಧಿವಂತಿಕೆ ನಮ್ಮಲ್ಲೇ ಇರುತ್ತೆ, ನಮ್ಮ ಜೊತೆಯಲ್ಲೇ ಇರುತ್ತೆ. ಇದು ಸ್ಥಿರ, ಇದು ಶಾಶ್ವತ.
ಹಾಗೆ ಕೆಲವರು ಯಂತ್ರ ಮಂತ್ರ ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರು ಇದ್ದಾರೆ. ಅದು ಕೂಡ ಶಾಶ್ವತವಾದಂಥ ಫಲಗಳು ನಮಗೆ ಸಿಕ್ಕುವಂಥದ್ದು. ಹಾಗಾಗಿ ನಾವು ಸಂಪಾದನೆ ಮಾಡಿರುವಂಥ ಹಣವನ್ನಾಗಲಿ ಸಂಪತ್ತನ್ನಾಗಲಿ ಯಾರಾದರೂ ದೋಚಬಹುದು, ಕಳ್ಳತನ ಮಾಡ್ಬೋದು. ಆದರೆ ನಾವು ಸಂಪಾದನೆ ಮಾಡಿರುವಂಥ ಜ್ಞಾನವನ್ನಾಗಲಿ ತಿಳುವಳಿಕೆಯನ್ನಾಗಲಿ ಅನುಭವವನ್ನಾಗಲಿ ಯಾರೂ ಕೂಡ ಕಳ್ಳತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಇದು ಸ್ಥಿರವಾಗಿರುವಂಥ ಒಂದು ಸಂಪತ್ತು ಅನ್ನುವಂಥದ್ದು. ಅದರಲ್ಲೂ ಈ ಶನಿವಾರದ ದಿನ ಇಂಥ ಪ್ರಯತ್ನಗಳಿಂದ ಅದು ನಮಗೆ ಬಂದೇ ಬರುತ್ತೆ. ಅದರಲ್ಲೂ ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡುವಂಥ ಒಂದು ಅಂದಾಜಿಟ್ಕೊಂಡ್ರೆ ಅದು ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂಥ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:38 ಬೆಳಿಗ್ಗೆ 8:35 ಹಾಗೆ ಮಧ್ಯಾಹ್ನ 2:17 ಮಧ್ಯಾಹ್ನ 3:14 ಇನ್ನು ರಾತ್ರಿ 9:14 ರಾತ್ರಿ 10:17 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ಫೇವರಬಲ್ ಆಗಿದೆ. ಆದರೆ ಸ್ವಲ್ಪ ನಿಧಾನಗತಿಯ ಕೆಲಸಗಳು ಆಗುವಂಥದ್ದು. ಕೆಲಸಗಳು ನಿಮ್ಮ ಸ್ಪೀಡ್ಗೆ ಆಗಲ್ಲ. ಅದೊಂದನ್ನು ಬಿಟ್ಟರೆ ಈ ದಿನ ಶನಿ ಹೋರಾದಲ್ಲೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಬೋದು. ಆದರೆ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:42 ಬೆಳಿಗ್ಗೆ 7:38 ಇನ್ನು ಮಧ್ಯಾಹ್ನ 1:20 ಮಧ್ಯಾಹ್ನ 2:17 ಹಾಗೆ ರಾತ್ರಿ 8:11 ರಾತ್ರಿ 9:14 ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ರವಿ ಹೋರ ಚೆನ್ನಾಗಿಲ್ಲ, ಸೂಟಬಲ್ ಆಗಿಲ್ಲ. ಅದಕ್ಕಾಗಿಯೇ ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ನೀವು ಮಾಡುವಂಥ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನೋಡಿಕೊಂಡು ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನದ ಪ್ರಯಾಣವನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ಅಷ್ಟೊಂದು ಶುಭ ಲಾಭವನ್ನು ಈ ಪ್ರಯಾಣ ನಿಮಗೆ ತರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:32 ಬೆಳಿಗ್ಗೆ 10:29 ಹಾಗೆ ಅಪರಾಹ್ನ 4:11 ಸಂಜೆ 5:08 ಇನ್ನು ರಾತ್ರಿ 11:20 ರಾತ್ರಿ 12:23 ರವಿ ಹೋರ ಇರುವಂಥ ಸಮಯ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ವಿಚಾರ, ಯಾವುದೇ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಈ ದಿನ ಆರಂಭ ಮಾಡಿ, ಅತ್ಯುತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ಈ ಸಾಹಸ ಕೆಲಸಗಳನ್ನು ಮಾಡುವಂಥ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಕುಜ ಹೋರ ಬಹಳ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ಒಂದು ಸಾಹಸ ಪ್ರವೃತ್ತಿಗಾಗಲಿ, ನಿಮ್ಮ ಒಂದು ಪ್ರತಿಭೆಗಾಗಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳ ಗುಣಮಟ್ಟಕ್ಕಾಗಲಿ ಈ ದಿನ ಅತ್ಯುತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ. ಮಾನಸಿಕ ನೆಮ್ಮದಿ ಇದೆ, ಸಂತೋಷ ಇರುತ್ತೆ. ಹಾಗಾಗಿ ಈ ದಿನ ಕುಜ ಹೋರಾದಲ್ಲಿ ನೀವು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನಾಗಲಿ, ನ್ಯಾಯಾಲಯಗಳಲ್ಲಿ ಯಾವುದೇ ರೀತಿಯ ಕೇಸ್ಗಳನ್ನು ಫೈಲ್ ಮಾಡುವಂಥ ವಿಚಾರವನ್ನಾಗಲಿ ಕುಜ ಹೋರಾದಲ್ಲಿ ಮಾಡಿ, ಈ ದಿನ ಒಳ್ಳೆಯದಾಗುತ್ತೆ. ಹಾಗಾಗಿ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:35 ಬೆಳಿಗ್ಗೆ 9:32 ಇನ್ನು ಅಪರಾಹ್ನ 3:14 ಅಪರಾಹ್ನ 4:14 ಇನ್ನು ರಾತ್ರಿ 10:17 ರಾತ್ರಿ 11:20 ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಕೂಡ ಅದನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಮನೆಯಿಂದ ಹೊರಡುವಂಥ ಸಮಯ ಬಹಳ ಬಹಳ ಮುಖ್ಯ. ಅದನ್ನೇ ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆದರೆ,
ಯಾವ ರೀತಿಯ ಪ್ರತಿಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು. ಹಾಗಾಗಿ ಪ್ರತಿನಿತ್ಯ ಪಂಚಾಂಗ ಶ್ರವಣ ಪಂಚಾಂಗ ಪಠಣ ಮಾಡುವಂಥದ್ದು ಉತ್ತಮ. ಅದು ಯಾರಿಗೆ ಸಾಧ್ಯ ಆಗಲ್ಲ ಅಂಥವರು ಈ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಜಯ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನದಲ್ಲಿ ವಿಶೇಷತೆ ಅನ್ನುವಂಥದ್ದು ಶನಿವಾರದ ದಿನ. ಇಲ್ಲಿ ಅಷ್ಟಮಿ ತಿಥಿ ಇರೋದ್ರಿಂದ ಕಾಲಾಷ್ಟಮಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ 11 ಗಂಟೆಯ ನಂತರ ಬೆಳಗ್ಗೆ ಅಷ್ಟಮಿ ತಿಥಿ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ನೀವು ಕಾಲಭೈರವ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಕಪ್ಪು ನಾಯಿಗೆ, ಕಪ್ಪು ಇರುವೆಗೆ, ಕಪ್ಪು ಕಾಗೆಗೆ ನೀವು ಈ ದಿನ ಆಹಾರವನ್ನು ಕೊಡುವಂಥದ್ದು, ಏನಾದರೂ ಒಂದು ಸಿಹಿಯನ್ನು, ಸಕ್ಕರೆಯನ್ನು, ಬೆಲ್ಲವನ್ನು, ರವೆಯನ್ನು, ಅಕ್ಕಿಯನ್ನು ಕೊಡುವಂಥದ್ದನ್ನು ಮಾಡಿ ಈ ದಿನ ಕಾಲಭೈರವನ ಅನುಗ್ರಹ ಸಿಕ್ಕತ್ತೆ. ಹಾಗೆ ನಿಮ್ಮ ಯಾವುದೇ ಒಂದು ಕ್ಲಿಷ್ಟಕರವಾದಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಹಾಗೆ ನಾವು ಯಾವ ಯಾವ ನಕ್ಷತ್ರದಲ್ಲಿ ಯಾವ ಯಾವ ಕೆಲಸಗಳನ್ನು ಆರಂಭ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ವಿ. ಅದರ ಜೊತೆಗೆ ಈ ಯೋಗಗಳ ಬಗ್ಗೆ ಕೂಡ ನಾವು ತಿಳಿಸಿದ್ವಿ. ಅಂದರೆ ಈ ವಿಶೇಷ ಕಾರ್ಯಕ್ರಮಗಳಲ್ಲಿ ನೀವು ವಿಶೇಷ ಮಾಹಿತಿಗಳನ್ನು ಕೇಳುವಂಥ ಸಂದರ್ಭ ಕೂಡ ಬಂದಿದೆ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ದಿನ ಪಂಚಾಂಗದ ಜೊತೆಗೆ ವಿಶೇಷ ಮಾಹಿತಿಯೊಂದನ್ನು ಕೂಡ ಪ್ರಸಾರ ಮಾಡ್ತಾ ಇದೆ. ಅದು ನಿನ್ನೆಯಿಂದ ಆರಂಭ ಆಗಿದೆ. ಅದರ ಬಗ್ಗೆ ನೀವು ಪರಿಶೀಲನೆ ಮಾಡಿ ಆ ಕಾರ್ಯಕ್ರಮವನ್ನು ಕೂಡ ನೋಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಅದು ಉಪಯುಕ್ತ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೋ ಬಂಧುಗಳಿಗೋ ಅದನ್ನು ಶೇರ್ ಮಾಡುವಂಥದ್ದನ್ನು ಕೂಡ ಮಾಡಿ. ಒಟ್ಟಾರೆ ನೀವು ದಿನನಿತ್ಯದ ಭವಿಷ್ಯದ ಜೊತೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಜೊತೆಯಲ್ಲೇ ಪ್ರತ್ಯೇಕವಾಗಿ ಕೇಳ್ತಾ ಇದ್ದೀರಿ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಈ ದಿನ ಈ ಪಂಚಾಂಗದಲ್ಲಿ ಮತ್ತೊಂದು ಬಹಳ ಮುಖ್ಯವಾದಂಥ ಅಂಗ ಅಂತ ಹೇಳಿದ್ರೆ ಅದು ಕರಣಶಾಸ್ತ್ರ. ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತ ಏನು ಹೇಳ್ತೀವಿ, ಈ ಕರಣಗಳ ಸಂಪೂರ್ಣ ವರ್ಗೀಕರಣ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಈ ದಿನ ತಿಳ್ಕೊಳ್ಳೋಣ. ಇಲ್ಲಿ ಈ ಮುಹೂರ್ತ ಚಿಂತಾಮಣಿ ಹೇಳೋ ಪ್ರಕಾರ 10 ಕರಣಗಳು ಶಾಸ್ತ್ರಗಳಲ್ಲಿ ವರ್ಣಿಸಲ್ಪಟ್ಟಿರುವಂಥದ್ದು. ಅದು ಭವಕರಣ, ಬಾಲವಕರಣ, ಕೌಳವಕರಣ, ತೈತಿಲ, ಗರಜ, ವಣಿಜ, ವಿಷ್ಟಿ ಅಥವಾ ಭದ್ರ, ಶಕುನಿ, ಚತುಷ್ಪಾದ ಮತ್ತು ನಾಗವ. ಈ 10 ಕರಣಗಳು ಶಾಸ್ತ್ರಗಳಲ್ಲಿ ವರ್ಣಿಸಲ್ಪಟ್ಟಿರುವಂಥದ್ದು. ಇದರ ಜೊತೆಗೆ ಇನ್ನೊಂದು ಕರ್ಣ ಇದೆ, ಅದು ಕಿಂಸ್ತುಘ್ನ ಅನ್ನುವಂಥ ಮತ್ತೊಂದು ಕರ್ಣ ಇದೆ. ಅದನ್ನು ಸೇರಿಸಿದ್ರೆ ಒಟ್ಟು 11 ಕರಣಗಳು ಆಗತ್ತೆ. ಇಲ್ಲಿ ಈ ಶುಭ ಕರಣಗಳು ಮತ್ತು ಅಶುಭ ಕರಣಗಳು ಅನ್ನುವಂಥ ವಿಧಾನ ಇದರಲ್ಲಿದೆ. ಅಂದರೆ ನಾವು ಯಾವುದೇ ಒಂದು ಹೊಸ ಕೆಲಸವನ್ನಾಗಲಿ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಾಗ ಕರ್ಣ ಕೂಡ ಬಹಳ ಮುಖ್ಯ. ಪಂಚಾಂಗದಲ್ಲಿ ಅದನ್ನು ಕೂಡ ನೋಡಬೇಕಾಗತ್ತೆ. ಹಾಗಾಗಿನೇ ಇಲ್ಲಿ ಶುಭ ಕರಣಗಳು ಅಥವಾ ಚರಕರಣಗಳು ಅನ್ನುವಂಥದ್ದು 7 ಇದೆ. ಮೊದಲನೇದಾಗಿ ಭವಕರಣ. ಇದು ನಮಗೆ ಒಂದು ಸ್ಥಿರತೆಯನ್ನು ಒದಗಿಸ್ಕೊಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇರುತ್ತೆ. ಹೊಸ ಕಾರ್ಯಾರಂಭಕ್ಕೆ ಇದು ಶುಭಕರವಾದಂಥ ಒಂದು ಸಂದರ್ಭ. ಯಾವ ದಿನ ಭವಕರಣ ಇರುತ್ತೋ ಆ ದಿನ ನೀವು ಹೊಸ ಕಾರ್ಯಗಳನ್ನು, ಹೊಸ ಚಟುವಟಿಕೆಯನ್ನು ಆರಂಭ ಮಾಡ್ಬೋದು. ಇನ್ನೊಂದು ಬಾಳವಕರಣ. ಈ ಬಾಲವಕರಣ ನಮಗೆ ಆರೋಗ್ಯವನ್ನು ತಂದು ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ. ಹಾಗೆ ಆ ದಿನ ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ, ಧನಲಾಭ ಕೂಡ ಇರುತ್ತೆ. ಇನ್ನೊಂದು ಕರ್ಣ ಕೌಲವಕರಣ. ಇದು ಸ್ನೇಹಕ್ಕೆ, ಒಪ್ಪಂದ ಮಾಡಿಕೊಳ್ಳಿಕ್ಕೆ, ಸಂಧಾನ ಮಾಡಿಕೊಳ್ಳಿಕ್ಕೆ, ಅಗ್ರಿಮೆಂಟ್ ಮಾಡಿಕೊಳ್ಳಿಕ್ಕೆ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥ ಒಂದು ಡೀಡನ್ನು ತಯಾರು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥದ್ದು. ಇಂತಹ ಒಂದು ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಕರ್ಣ ಇದು. ಇನ್ನೊಂದು ತೈತಿಲ ಕರ್ಣ. ಇಲ್ಲಿ ಈ ತೈತಿಲ ಕರ್ಣದಲ್ಲಿ ನಾವು ಯಜ್ಞ ಯಾಗಾದಿಗಳನ್ನು, ಹೋಮಗಳನ್ನು, ಪೂಜೆಗಳನ್ನು, ಧಾರ್ಮಿಕ ವಿಧಿವಿಧಾನಗಳನ್ನು, ದೇವತಾ ಅರ್ಚನೆಯನ್ನು ಅಥವಾ ಮಹೋತ್ಸವಗಳನ್ನು, ರಥೋತ್ಸವಗಳನ್ನು, ಇನ್ನು ದೇವರಿಗೆ ಅಭಿಷೇಕಗಳನ್ನು, ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ನೆರವೇರಿಸಲಿಕ್ಕೆ ಸರ್ವಶ್ರೇಷ್ಠವಾಗಿರುವಂಥದ್ದು ತೈತಿಲಕರಣ. ಇನ್ನೊಂದು ಗರಜಕರಣ ಅಂತಿದೆ. ಇದು ಶ್ರಮಸಾಧ್ಯವಾದಂತಹ ಕಾರ್ಯಗಳಲ್ಲಿ ಜಯ ಗಳಿಸಬೇಕು ಅಂತಿದ್ರೆ ಗರಜಕರಣದಲ್ಲಿ ಕೆಲಸಗಳು ಆರಂಭ ಆಗಬೇಕು. ಅದರ ಪ್ರಯತ್ನಗಳೇನಿದೆ ತುಂಬ ಫಲಪ್ರದವಾಗುತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನೊಂದು ವಣಿಜಕರಣ. ಇಲ್ಲಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ವ್ಯವಹಾರ, ಲೆಕ್ಕಪತ್ರಗಳನ್ನು
ಈ ಒಂದು ವಾಣಿಜ್ಯಕರಣದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ಅತ್ಯುತ್ತಮವಾದಂಥ ಲಾಭವನ್ನು ತರುತ್ತೆ, ಅನುಕೂಲವನ್ನು ಕೂಡ ತರುತ್ತೆ. ಇನ್ನೊಂದು 7ನೇದು ವಿಷ್ಟಿ ಅಥವಾ ಭದ್ರಕರಣ ಅಂತ ಹೇಳಿ. ಸಾಮಾನ್ಯವಾಗಿ ಇದು ಅಶುಭವಾಗಿರುವಂತಹ ಕರಣ, ಅಷ್ಟೊಂದು ಶುಭ ಕಾರ್ಯಗಳನ್ನು ಇಲ್ಲಿ ಮಾಡಲ್ಲ. ಹಾಗೆ ವಿವಾಹ, ಗೃಹ ಪ್ರವೇಶ, ಮಂಗಳ ಕಾರ್ಯಗಳಿಗೆ ಇದು ವರ್ಜ್ಯವಾಗಿ ಇರುವಂಥದ್ದು ಈ ವಿಷ್ಟಿ ಅಥವಾ ಭದ್ರಕರಣ. ಇನ್ನು ಈ 4 ಕರಣಗಳೇನಿದೆ ಅದು ಅಶುಭ ಕರಣಗಳು ಅಥವಾ ಸ್ಥಿರ ಕರಣಗಳು ಅಂತ ಹೇಳಿ ಕರೀತಾರೆ. ಅದರಲ್ಲಿ ಶಕುನಿಕರಣ ಬಹಳ ಮುಖ್ಯ. ಯಾಕೆಂದರೆ ಇಲ್ಲಿ ಈ ಒಂದು ಕರಣ ಇರುವಂತಹ ಸಂದರ್ಭದಲ್ಲಿ ನಾವು ವ್ಯಾಪಾರ ವ್ಯವಹಾರಗಳನ್ನು ಮಾಡಿದ್ರೆ, ಯಾವುದೇ ಒಂದು ಗೆಳೆತನವನ್ನು ಮಾಡಿದ್ರೆ, ಒಂದು ರಿಲೇಷನ್ಶಿಪ್ಪಲ್ಲಿದ್ದರೆ ಅಲ್ಲಿ ವಂಚನೆ ಆಗುತ್ತೆ. ಹಾಗೆ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ ಆಗುತ್ತೆ. ಮತ್ತು ನಮ್ಮ ಮನಸ್ಸೇ ಒಂದು ರೀತಿಯಲ್ಲಿ ಅಸ್ಥಿರತೆಯಿಂದ ಕೂಡಿರುವಂಥದ್ದು, ಬಹಳ ಚಂಚಲವಾಗಿರುವಂಥ ಮನಸ್ಸಿರುತ್ತೆ. ಹಾಗೆ ಮನಸ್ಸು ಹೇಳಿದಂತೆ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ. ಆ ತೀರ್ಮಾನಗಳು ಹಿನ್ನಡೆಯನ್ನು ತರುವಂಥದ್ದು, ಭಾರಿ ನಷ್ಟವನ್ನು ತರುವಂಥದ್ದು, ಇದು ಅಪಾಯದ ಸೂಚನೆಯನ್ನು ಸೂಚಿಸುವಂಥದ್ದು ಈ ಶಕುನಿಕರಣ. ಇನ್ನು ಚತುಷ್ಪಾದ ಕರಣ, ಇದು ನಮಗೆ ಕೆಲಸ ಕಾರ್ಯಗಳು ಈ ಒಂದು ಚತುಷ್ಪಾದ ಕರಣದಲ್ಲಿ ಏನಾದರೂ ಆರಂಭ ಆಗಿದ್ದರೆ ಅಂಥವ್ರಿಗೆ ರೋಗ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಕೆಲಸ ಕಾರ್ಯಗಳು ಸ್ಥಗಿತ ಆಗುವಂಥದ್ದು, ಕೆಲಸಗಳಲ್ಲಿ ಅಡಚಣೆಗಳು ಉಂಟಾಗುತ್ತೆ. ಹಾಗಾಗಿನೇ ಅರ್ಧಂಬರ್ಧಕ್ಕೆ ಕೆಲಸಗಳನ್ನು ಬಿಟ್ಟು ಓಡಿ ಹೋಗುವಂಥ ಮನಸ್ಥಿತಿ ಉಂಟಾಗುವಂಥದ್ದು. ಹಾಗಾಗಿ ಈ ಶಕುನಿಕರಣದಲ್ಲಾಗಲಿ, ಚತುಷ್ಪಾದ ಕರಣದಲ್ಲಾಗಲಿ, ಇನ್ನೊಂದು ನಾಗವ ಕರಣ ಏನಿದೆ ಇದರಲ್ಲಾಗಲಿ ಯಾವುದೇ ಶುಭ ಕಾರ್ಯಗಳನ್ನು, ಯಾವುದೇ ರೀತಿಯ ಪ್ರಯಾಣವನ್ನು, ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮುಂದುವರಿಸಬಾರದು, ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ನೂ ಒಂದು ಅಶುಭ ಕರ್ಣ ಇದೆ, ಸ್ಥಿರ ಕರ್ಣ. ಯಾವುದು ಅಂತ ಹೇಳಿದ್ರೆ ನಾಗವ ಕರ್ಣ. ಇಲ್ಲಿ ಈ ಒಂದು ಕರ್ಣದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆರಂಭ ಆದರೆ ಅಲ್ಲಿ ಕ್ಲೈಂಟ್ಸ್ ಜೊತೆ ಇರ್ಬೋದು, ನಿಮ್ಮ ಸಹೋದ್ಯೋಗಿಗಳ ಜೊತೆ ಇರ್ಬೋದು, ಒಡ ಹುಟ್ಟಿದವರ ಜೊತೆ ಇರ್ಬೋದು, ಅಲ್ಲಿ ಕಲಹಗಳು ಪ್ರಾರಂಭ ಆಗುತ್ತೆ, ವಿಷಭಯ ಉಂಟಾಗುತ್ತೆ ಅವರಿಗೆ. ಮತ್ತು ಗುಪ್ತ ಶತ್ರುಗಳಿಂದ ತುಂಬ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ಬಂಧುಗಳೇ, ಇಲ್ಲಿ ಈ ಸ್ಥಿರಕರಣ, ಅಶುಭಕರಣ ಅಂತ ಏನಿದೆ ಅದನ್ನು ಬಹಳ ಮುಖ್ಯವಾಗಿ ಗಮನಿಸೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನೊಂದು ವಿಶೇಷವಾದಂತಹ ಕರಣ ಇದೆ, ಯಾವುದು ಅಂದರೆ ಕಿಂಸ್ತುಗ್ನ ಕರಣ. ಇಲ್ಲಿ ಶುಕ್ಲ ಪಕ್ಷದ ಪ್ರಥಮ ತಿಥಿಯ ಮೊದಲ ಅರ್ಧದಲ್ಲಿ ಮಾತ್ರ ಬರುವಂಥ ಕರಣ ಇದು. ಹಾಗಾಗಿ ಈ ಒಂದು ಕರಣ ಬಹಳ ಚೆನ್ನಾಗಿದೆ, ಪ್ರಶಸ್ತವಾಗಿದೆ. ಅದರಲ್ಲೂ ಜಪ ತಪ ಆಚರಣೆ ಮಾಡಲಿಕ್ಕೆ, ಧಾರ್ಮಿಕ ಸಂಕಲ್ಪಗಳನ್ನು ಮಾಡಿಕೊಳ್ಳಿಕ್ಕೆ ಅತ್ಯಂತ ಶುಭ ಕರಣ ಅಂತ ಹೇಳಿದ್ರೆ ಈ ಒಂದು ಕಿಂಸ್ತುಗ್ನ ಕರಣ. ಇಲ್ಲಿ ಈಗಾಗಲೇ ಹೇಳಿದಾಗೆ ಒಟ್ಟು ಕರಣಗಳಿರುವಂಥದ್ದು 11. ಅದರಲ್ಲಿ ಚರ ಕರಣಗಳು 7, ಸ್ಥಿರ ಕರಣಗಳು 4. ಮತ್ತು ಈ ಕರಣಗಳ ಫಲವನ್ನು ಯಾವಾಗಲೂ ಕೂಡ ನಾವು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಲಗ್ನ ಇದರ ಜೊತೆಗೆ ಪರಿಶೀಲನೆ ಮಾಡಿ ಇಟ್ಕೊಂಡ್ರೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನಮ್ಮ ಗುರುಗಳು, ಹಿರಿಯರು ತಿಳಿಸಿಕೊಟ್ಟಿರುವಂಥ ಇಂಥ ಒಂದು ಮಾರ್ಗಸೂಚಿಗಳನ್ನು ಅನುಸರಣೆ ಮಾಡ್ತಾ ಇರಿ. ನೀವು ಕೂಡ ಯಶಸ್ಸನ್ನು ಗಳಿಸ್ಕೊಳ್ಬೋದು. ಹಾಗೆ ನೀವು ಮಾಡುವಂಥ ಪ್ರತಿ ಕಾರ್ಯದಲ್ಲೂ ಕೂಡ ಆತ್ಮವಿಶ್ವಾಸದಿಂದ ಸನ್ನಿವೇಶವನ್ನು ಎದುರಿಸುವಂಥ ಒಂದು ದೃಢ ಮನಸ್ಥಿತಿ ನಿಮಗೆ ಉಂಟಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಇರುತ್ತೆ. ಹಾಗೆ ನಿಮ್ಮ ಪ್ರಯತ್ನಕ್ಕೆ ಕೂಡ ಈ ದಿನ ಉತ್ತಮವಾದಂಥ ಒಂದು ಪ್ರತಿಫಲ ಸಿಕ್ಕತ್ತೆ. ಏಕೆಂದರೆ 6ರಲ್ಲಿ ಚಂದ್ರ ಈ ದಿನ ನಿಮ್ಮ ಭಾಗಕ್ಕಿರೋದ್ರಿಂದ ಬಹಳ ವಿಶೇಷವಾದಂಥ ಒಂದು ಕೆಲಸ ಈ ದಿನ ಆಗುವಂಥದ್ದಿದೆ. ಮನಸ್ಥಿತಿ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಎಂಥದ್ದೇ ಕಷ್ಟದ ಕೆಲಸ ಆಗಲಿ, ಹೊಸ ಕೆಲಸ ಆಗಲಿ, ಅದರ ಬಗ್ಗೆ ತೀವ್ರವಾದ ಕುತೂಹಲದಿಂದಲೇ ಕೆಲಸಗಳನ್ನು ಮುಂದುವರಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಹೊಸ ಪರಿಚಯಗಳು ಆಗುವಂಥದ್ದು. ಪ್ರಯಾಣ ನಿಮ್ಮ ಉದ್ದೇಶಿತ ಗುರಿಯನ್ನು ಈಡೇರಿಸುತ್ತೆ. ಹಾಗೆ ನೀವು ಹೊರ ಪ್ರಪಂಚವನ್ನು ನೋಡುವಂಥ ಸಂದರ್ಭದಲ್ಲಿ ಅನುಭವಗಳು ಹೆಚ್ಚಾಗುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನದಲ್ಲಿ ಸ್ನೇಹಿತರಿಂದ ಶುಭ ಸುದ್ದಿ ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಬಂಧು ಮಿತ್ರರ ಸಹಕಾರ ಕೂಡ ನಿಮಗೆ ಚೆನ್ನಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುವಂಥದ್ದು, ನಿಮ್ಮ ಪ್ರಯತ್ನಗಳಿಗೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕೋ ದಿನ ಇದು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ದರೆ, ಯಾರಿಗಾದರೂ ಪ್ರಾಮಿಸಸನ್ನು ಮಾಡಿದರೆ
ಅಂಥದ್ದನ್ನು ಈ ದಿನ ಪೂರೈಸುವಂಥ ಒಂದು ಕೆಲಸವನ್ನು ಮಾಡಿ. ಏಕೆಂದರೆ ಅದಕ್ಕಾಗಿ ಸಮಯ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ನೆಚ್ಚಿನ ಸ್ಥಳಕ್ಕೆ ಭೇಟಿ ಮಾಡುವಂಥದ್ದು, ನಿಮ್ಮ ಪ್ರೀತಿ ಪಾತ್ರರನ್ನು ಈ ದಿನ ಭೇಟಿ ಮಾಡಿ ಮಾತುಕತೆ ನಡೆಸುವಂಥದ್ದು, ಒಟ್ಟಾರೆ ನಿಮ್ಮ ಮನಸ್ಸಿಗೆ ಖುಷಿ ತರುವಂಥ ಒಂದೆರಡು ಕೆಲಸಗಳು ಕೂಡ ಈ ದಿನದಲ್ಲಿ ಆಗುತ್ತೆ. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡುವಂಥವ್ರಿಗೆ ಮಧ್ಯೆ ಮಧ್ಯೆ ಸಿಕ್ಕುವಂಥ ಈ ಸಂತೋಷ ಏನಿದೆ, ಈ ಸುಖ ಸೌಖ್ಯ ಏನಿದೆ, ಅದು ಬಹುಕಾಲ ನೆನಪಿನಲ್ಲಿ ಉಳಿಯುವಂಥ ಒಂದು ವಿದ್ಯಮಾನ ಆಗಿರುತ್ತೆ. ಇದು ಶಾಶ್ವತವಾಗಿರುವಂಥ ನೆನಪಾಗುತ್ತೆ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರುವಂಥ ಸ್ಥಾನದಲ್ಲಿಲ್ಲ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ರಿಸ್ಕ್ ಅನ್ನುವಂಥದ್ದನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗಬೇಕು, ಯಶಸ್ವಿಯಾಗಿ ಆಗಬೇಕು. ಆದರೆ ಬೇರೆಯವರ ಮೇಲೆ ಹೆಚ್ಚು ಅವಲಂಬನೆ ಮಾಡುವಂಥದ್ದಾಗಲಿ ಅಥವಾ ಬೇರೆಯವರ ಮೇಲೆ ನಿಮ್ಮ ಇಡೀ ಭಾರವನ್ನು ಬಿಡುವಂಥದ್ದು, ಅಂದರೆ ಜವಾಬ್ದಾರಿಯನ್ನೇ ಅವರಿಗೆ ವಹಿಸುವಂಥ ತೀರ್ಮಾನವನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಭಾರಿ ಹಿನ್ನಡೆಯನ್ನು ತಂದುಕೊಡುತ್ತೆ. ಮತ್ತು ಸಮಾಜದಲ್ಲೂ ಕೂಡ ನೀವು ಅಗೌರವಕ್ಕೆ ಪಾತ್ರರಾಗಬೇಕಾದಂಥ ಸಂದರ್ಭ ಬರಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮನ್ನು ಯಾರು ಹಗುರವಾಗಿ ಭಾವಿಸ್ತಾರೆ ಅಂಥವರ ಜೊತೆಯಲ್ಲಿ ಹೆಚ್ಚು ಸಮಯ ಇರಬೇಡಿ. ಹಾಗೆ ನಿಮ್ಮ ಮಾತಿಗೆ ನಿಮಗೆ ಯಾರು ಗೌರವ ಕೊಡ್ತಾರೆ, ಬೆಲೆ ಕೊಡ್ತಾರೆ ಅಂಥವರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನಾದರೂ ಕಳೀರಿ. ಏಕೆಂದರೆ ಅಲ್ಲಿಂದ ನಿಮಗೆ ಈ ದಿನ ಧನಾತ್ಮಕವಾದಂಥ ಒಂದು ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಇದು ನಿಮಗೆ ವಿಶೇಷವಾದಂಥ ಬಲವನ್ನು ತಂದುಕೊಡುತ್ತೆ. ಇನ್ನು ವ್ಯವಹಾರದಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಒಂದು ಪ್ರಗತಿ ಇರಲ್ಲ. ಹಾಗಾಗಿನೇ ಈ ದಿನ ಹಳೆಯ ಕೆಲಸಗಳನ್ನು, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಮನಸ್ಥಿತಿ ಬರುತ್ತೆ. ಏನೋ ಈ ದಿನ ಅಂಥದ್ರ ಕಡೆನೇ ನಿಮಗೆ ಹೆಚ್ಚು ಗಮನ ಇರುವಂಥದ್ದು. ದುರಸ್ತಿ ಕೆಲಸ, ರಿಪೇರಿ ಕೆಲಸ ಈ ದಿನ ಕೈಗೊಳ್ತೀರಿ. ಹಾಗೆ ಈ ದಿನ ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಗ್ರಹಸ್ಥಿತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಈ ದಿನ ಕಷ್ಟಪಟ್ಟು ಕೆಲವೊಂದು ಕೆಲಸಗಳನ್ನು ಆರಂಭ ಮಾಡ್ತೀರಿ. ಆದರೆ ಅದು ಮಧ್ಯದಲ್ಲೇ ನಿಂತು ಹೋಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಕೆಲಸಗಳು ಪೂರ್ಣ ಆಗಲ್ಲ. ಇದರಿಂದ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಬೇಸರ ಆಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಯಾವುದೋ ವ್ಯಕ್ತಿಗಾಗಿ, ಯಾವುದೋ ಕೆಲಸಕ್ಕಾಗಿ ತುಂಬ ನಿರೀಕ್ಷೆಯಲ್ಲಿ ಇರುವಂಥ ಸಂದರ್ಭ ಕೂಡ ಇದೆ. ಈ ಕಾಯುವಂಥದ್ದು ಬಹಳ ಕಷ್ಟದ ಕೆಲಸ. ಹಾಗೆ ಕೆಲಸ ಬೇಕಾದರೆ ಮಾಡ್ಬೋದು, ಎಷ್ಟೇ ದೂರ ನಡೆದಾದರೂ ಓಡಾಡ್ಬೋದು. ಆದರೆ ಸುಮ್ಮನೆ ಕುಳಿತಿರುವಂಥದ್ದು, ಒಬ್ಬರಿಗಾಗಿ ನಿರೀಕ್ಷೆಯಲ್ಲಿರುವಂಥದ್ದು ಈ ದಿನ ನಿಮಗೆ ತುಂಬ ಬೇಸರವನ್ನು ತರಿಸುವಂಥ ವಿದ್ಯಮಾನ ಆಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಜವಾಬ್ದಾರಿಯುತ ಕೆಲಸ ಕಾರ್ಯಗಳಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಅತಿಯಾದ ನಿರೀಕ್ಷೆ ಕೂಡ ನಿಮಗೆ ಸೋಲನ್ನು ತರುವಂಥದ್ದು. ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದಾಗಲಿ ಅಥವಾ ಓವರ್ ಡಿಪೆಂಡೆನ್ಸಿ ಅನ್ನುವಂಥದ್ದಾಗಲಿ ಇರಬಾರ್ದು. ಅದರಿಂದ ಆಗುವಂಥ ಕಷ್ಟ ನಷ್ಟಗಳು ನಿಮಗೆ ಗೊತ್ತಿದೆ. ಆದರೂ ಕೂಡ ಗೊತ್ತಿದ್ದು ಎಡವುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಸಂದರ್ಭ ಬರಬಹುದು ಈ ದಿನ. ಕೆಲವೊಂದು ಗುರುತರವಾದಂಥ ಸಮಸ್ಯೆಗಳು, ಅದು 4 ಗೋಡೆಯ ಒಳಗೆ ಇದ್ದು ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇಲ್ಲ, ಒಂದಿಬ್ಬರನ್ನು ಮಾತ್ರ ಗುರುಸ್ಥಾನದಲ್ಲಿರುವಂಥವ್ರನ್ನ ಕರೆದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಹಾಗೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಒಂದು ಇರುವಿಕೆ ಏನಿದೆ, ನಿಮ್ಮ ಒಂದು ಪ್ರೆಸೆನ್ಸ್ ಏನಿದೆ, ಅದು ಬೇಕಾಗಿದೆ. ಅದಕ್ಕಾಗಿಯೇ ಈ ದಿನ ಕುಟುಂಬಕ್ಕಾಗಿ ಇರಿ. ಕುಟುಂಬಸ್ಥರನ್ನು, ಅವರ ಬೇಕು ಬೇಡಗಳನ್ನು ಈ ದಿನ ತೀವ್ರವಾಗಿ ಗಮನಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿನೇ ಈ ದಿನ ನಿಮಗೆ ಲಾಭದ ದಿನ. ಏಕೆಂದರೆ ಈ ದಿನ ದೂರದ ಸಂಬಂಧಿಗಳಿಂದ ಹಾಗೆ ದೂರದ ಮಿತ್ರರಿಂದ ಕೂಡ ನಿಮಗೆ ವಿಶೇಷವಾದಂಥ ಆಹ್ವಾನಗಳು ಸಿಕ್ಕುವಂಥದ್ದು ಇದೆ. ಅವರ ಒಂದು ಮಾತು, ಒಲವಿನ ಮಾತು, ಹಾಗೆ ಈ ದಿನ ನಿಮ್ಮ ಒಂದು ಜವಾಬ್ದಾರಿಯ ಬಗ್ಗೆನೇ ಕೆಲವರು ಬಹಳ ವಿಶೇಷವಾದಂಥ ಮಾತುಗಳನ್ನು ಹೇಳುವಂಥ ಸಂದರ್ಭಗಳು ಕೂಡ ಇದೆ. ಹಾಗಾಗಿನೇ ಈ ದಿನ ಬೇರೆಯವರ ಮಾತು ನಿಮಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆ ಇದ್ದಂತೆ, ಅದೇ ಮೋಟಿವೇಶನ್ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾಗಿರುವಂಥ ವಾತಾವರಣ ಇದೆ. ಹಾಗಾಗಿ ಈ ದಿನ ಯಶಸ್ಸು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಹೇಳಿಕೆಗೆ, ನಿಮ್ಮ ಮಾತಿಗೆ ಬಹಳ ವ್ಯಾಲ್ಯೂ ಇದೆ, ಉತ್ತಮವಾದಂಥ ಒಂದು ಪ್ರತಿಫಲ ಇದೆ. ಸ್ವಲ್ಪ ಜೋಪಾನವಾಗಿರಿ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಂತೋಷದ ವಾತಾವರಣ ಅನ್ನುವಂಥದ್ದು ಇದ್ದರೆ ನಿಮಗೆಲ್ಲ ಕುಟುಂಬ ಸದಸ್ಯರ ಪೈಕಿ ಅದನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದಲೇ ಆಗಲಿ. ಅದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಮೇಲೆ ಅವಲಂಬಿಸುವಾಗ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಈ ಸ್ನೇಹಿತರಿಂದಲೇ ಮನೆಯಲ್ಲಿ ಸ್ವಲ್ಪ ಅಸಂತೋಷ ಉಂಟಾಗುವಂಥ ಸಂದರ್ಭ ಕೂಡ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಸಂದರ್ಭ, ಅದರಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಗೆ ವಾಹನ ಓಡಿಸುವಂಥ ಸಂದರ್ಭದಲ್ಲೂ ಕೂಡ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ, ಕಳಕಳಿ ಅನ್ನುವಂಥದ್ದು ನಿಮಗಿದೆ. ಆದರೆ ಮತ್ತಷ್ಟು ಅದನ್ನು ಸ್ಟ್ರೆಂಥನ್ ಮಾಡುವಂಥ ವಿಚಾರದಲ್ಲಿ ನೀವು ಇರಬೇಕಾಗತ್ತೆ. ಅದನ್ನು ಸ್ವಲ್ಪ ಬಲಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ 2ನೇ ಮನೆ ಅಂತ ಹೇಳಿದ್ರೆ ಇದು ವಾಕ್ಸ್ಥಾನ. ಇದು ಹಾಗಾಗಿ ಈ ದಿನ ಮಾತಿನಿಂದ ಅನರ್ಥಗಳು ಉಂಟಾಗುವಂಥದ್ದಿದೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಕೂಡ ಜಾಸ್ತಿ ಇರುವಂಥದ್ದು. ಅಷ್ಟು ಸುಲಭವಾಗಿ ಯಾವುದೇ ಕೆಲಸ ಕೈ ಹತ್ತಲ್ಲ. ಇನ್ನು ಈ ದಿನದಲ್ಲಿ ದೂರದ ಸಂಬಂಧಿಕರಿಂದ ನಿಮಗೆ ಒಂದು ರೀತಿಯ ಒತ್ತಡ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಇಷ್ಟ ಇಲ್ಲದ ಕೆಲಸವನ್ನು ಕೂಡ ಮಾಡಿಸುವಂಥ ಒಂದು ಪ್ರೇರೇಪಣೆ ಬರ್ಬೋದು ಮಧ್ಯದಲ್ಲಿ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹೊಸ ವಾಹನ ಖರೀದಿ ಇರ್ಬೋದು, ಒಡವೆ ವಸ್ತ್ರಗಳ ಖರೀದಿ ಇರ್ಬೋದು. ಇದಕ್ಕೆ ನಿಮಗೆ ಸ್ವಲ್ಪ ಒಲವಿದೆ, ಆದರೆ ಸಮಯ ಇಲ್ಲ. ಇನ್ನು ವಿಶೇಷವಾಗಿ ಸ್ಥಿರಾಸ್ತಿ ಖರೀದಿಯಲ್ಲಿ ಇದ್ದಂತಹ ಯಾವುದೇ ರೀತಿಯ ಅಡಚಣೆಗಳಿದ್ದರೆ ಅದು ನಿವಾರಣೆಯಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾದಂಥ ದಿನ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ಹೆಚ್ಚಿನ ಲಾಭ ಇದೆ. ಹಾಗೆ ನಿಮ್ಮ ಸ್ಥಿರಾಸ್ತಿ ಏನಾದರೂ ಇದ್ದರೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ. ಅದರಲ್ಲೂ ಈ ದಿನ ಲಾಭವನ್ನು ನಿರೀಕ್ಷೆ ಮಾಡುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನದಲ್ಲಿ ಹೆಚ್ಚುವರಿ ಒತ್ತಡಗಳಿದ್ದರೆ ಅದನ್ನು ನಿಭಾಯಿಸಿಕೊಳ್ಳುವಂಥ, ಅದನ್ನು ಸಂತೋಷದಿಂದ ಮಾರ್ಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗುತ್ತೆ. ಹಾಗೆ ಈ ದಿನ ಗ್ರಹಗತಿಗಳು ನಿಮಗೆ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅನಿಶ್ಚಿತ ವಾತಾವರಣ ಇರಬಹುದು, ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ನಿಮಗೆ ಹೆಚ್ಚಿನ ಜವಾಬ್ದಾರಿಯ ಕೆಲಸವೊಂದು ಹೆಗಲಿಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಬೇಕು ಅಂತ ಹೇಳಿ ನೀವು ಗುರು ಹಿರಿಯರ ಮಾರ್ಗದರ್ಶನವನ್ನು ಬಯಸ್ತೀರಿ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಕೆಲವೊಂದು ಮಾತುಗಳು, ಕೆಲವೊಂದು ನಡತೆಗಳು ನಿಮಗೆ ಇಷ್ಟ ಆಗದೇ ಇರ್ಬೋದು, ಆದರೂ ಕೂಡ ಅದನ್ನು ಒಂದು ಪ್ರಾಯೋಗಿಕ ದೃಷ್ಟಿಯಿಂದ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ವಿಶೇಷವಾಗಿ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಈ ದಿನ ಒಂದು ಕ್ಲಾರಿಟಿ ಅನ್ನುವಂಥದ್ದು ಸಿಕ್ಕಿಲ್ಲ. ಹಾಗಾಗಿನೇ ಆ ಒಂದು ವಿಶೇಷ ಸಂದರ್ಭವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಇಷ್ಟೆಲ್ಲ ಪ್ರಯತ್ನವನ್ನು ನೀವು ಪಡ್ತಾ ಇದ್ದೀರಿ. ಅದಕ್ಕೆ ನಾವು ಎಂದೆಂದೂ ಕೂಡ ಚಿರಋಣಿಗಳಾಗೇ ಇರ್ತೀವಿ. ಹಾಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ.
ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಶ್ರಮ ಪಡಬೇಕಾಗುತ್ತೆ. ಒಂದು ಪುಟ್ಟ ಕೆಲಸವನ್ನು ಮಾಡಲಿಕ್ಕೂ ಕೂಡ ತುಂಬ ಪ್ರಯಾಸ ಪಡಬೇಕಾಗುತ್ತೆ. ಹಾಗಾಗಿ ಯಾವುದೂ ಕೂಡ ಈ ದಿನ ನಿಮಗೆ ಸುಲಭದಲ್ಲಿ ಆಗಲ್ಲ. ಹೆಚ್ಚಿನ ಪ್ರಯತ್ನದಿಂದಲೇ ಕೆಲಸಗಳನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿವಾದಗಳು ಉಂಟಾಗುವಂಥದ್ದಿದೆ. ಅದರಲ್ಲೂ ನಿಮ್ಮ ಸಂಬಂಧಿಕರೊಂದಿಗೆ ವಿವಾದಗಳಿರುವಂಥದ್ದು, ಅಲ್ಲಿ ಈ ಮಾತಿನಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಆರೋಗ್ಯ ಸಮಸ್ಯೆ ಇರುವಂಥದ್ದು ಪ್ರಯಾಣದ ಸಂದರ್ಭದಲ್ಲಿ. ಹಾಗಾಗಿ ಈ ದಿನ ಪ್ರಯಾಣದಲ್ಲಿ ನೀವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಇಲ್ಲಾಂದರೆ ಆ ಪ್ರಯಾಣವನ್ನು ಮುಂದೂಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದಲ್ಲಿ ಆರೋಗ್ಯ ಸಮಸ್ಯೆಗೆ ನೀವು ತೀವ್ರವಾದಂತಹ ಒಂದು ಮನೆಮದ್ದನ್ನಾಗಲಿ ವೈದ್ಯರನ್ನು ಸಂಪರ್ಕಿಸುವಂಥದ್ದನ್ನಾಗಲಿ ಮಾಡಲೇಬೇಕಾಗುತ್ತೆ. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಮುಂದೂಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಕೆಲವರು ನಿಮ್ಮ ಪ್ರಗತಿಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥವರು ಇರ್ತಾರೆ. ಹಾಗಾಗಿ ಅಂಥವರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಈ ದಿನ ನಿಮ್ಮ ಬಂಧುಗಳ ಜೊತೆ, ಅದರಲ್ಲೂ ದಾಯಾದಿಗಳ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಶಾಂತಿ ಸಮಾಧಾನದಿಂದ ಇದ್ದಂತಹ ಈ ಜೀವನಕ್ಕೆ ಆಘಾತವನ್ನು ತರಿಸುವಂಥ ಮಾತುಗಳು ಬರುವಂಥದ್ದು ಇದೆ. ಹಾಗಾಗಿ ಮೂರನೆಯವರಿಂದ ಈ ದಿನ ನಿಮ್ಮ ಮನಃಶಾಂತಿ ಕದಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಸಣ್ಣ ಸುದ್ದಿ ಬಂದರೂ ಕೂಡ ಅದನ್ನು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಈ ದಿನ ಬಹಳ ಅಲರ್ಟ್ ಆಗಿರುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲತೆಗಳಿರುವಂಥ ದಿನ. ಕಾರ್ಯಕ್ಷೇತ್ರದಲ್ಲಿ ನಿಶ್ಚಿತವಾದಂಥ ಒಂದು ಪ್ರತಿಫಲವನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಗುರಿಯನ್ನು ಬಹಳ ಸುಲಭದಲ್ಲಿ ತಲುಪುವಂಥ ದಿನ ಇದು. ಒಟ್ಟಾರೆ ನಿಮ್ಮ ಪ್ರಯತ್ನಕ್ಕೆ ನಿಮ್ಮವರ ಬೆಂಬಲ ಕೂಡ ಇದೆ. ಹಾಗೆ ನಿಮಗೂ ಕೂಡ ತುಂಬ ಆತ್ಮವಿಶ್ವಾಸ ಇರೋದರಿಂದಲೇ ಕೆಲಸಗಳನ್ನು ಮುಂದುವರಿಸುವಂಥದ್ದು, ಕೆಲಸಗಳನ್ನು ಪೂರ್ಣಗೊಳಿಸುವಂಥದ್ದು ಈ ದಿನ ನಿಮ್ಮ ಸ್ವಭಾವದಲ್ಲಿ ಕಾಣಿಸುತ್ತೆ. ಹಾಗೆ ಈ ದಿನ ನಿಮಗೆ ವಿಪರೀತವಾದಂಥ ಒಂದು ಹಠದ ಸ್ವಭಾವ ಇರುತ್ತೆ. ಅದರಲ್ಲೂ ಹಾವಿನ ದ್ವೇಷ 12 ವರ್ಷ ಅಂತಾರಲ್ಲ, ಆ ರೀತಿಯಲ್ಲಿ ಹಳೆಯ ನೆನಪು ಬರುತ್ತೆ, ಹಳೆಯ ದ್ವೇಷ ಮರುಕಳಿಸುತ್ತೆ, ಹಳೆಯ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಬರುತ್ತೆ. ಒಟ್ಟಾರೆ ಈ ದಿನ ನೀವು ಏನನ್ನು ಅಂದುಕೊಳ್ತೀರೋ ಅದನ್ನು ಮಾಡಿ ಮುಗಿಸಿಯೇ ತೀರಬೇಕು ಅನ್ನುವಂಥ ಒಂದು ಧೋರಣೆ ನಿಮ್ಮದಾಗಿರುವಂಥದ್ದು. ಹಾಗೆ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಯಶಸ್ಸಿದೆ. ಅದರಲ್ಲೂ ಯಾವುದೇ ಪರೀಕ್ಷೆಗಳನ್ನು ಬರೀರಿ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರಿ, ಅಂಥವ್ರಿಗೂ ಕೂಡ ಈ ದಿನ ಒಳ್ಳೆಯ ಫಲಿತಾಂಶ ಇದೆ. ಒಟ್ಟಾರೆ ಈ ದಿನದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಮುಂದೆ ಅದು ಒಳ್ಳೆಯ ಫಲವನ್ನು ತರುತ್ತೆ. ಏಕೆಂದರೆ ಈ ದಿನದ ಅಡಿಪಾಯ ಬುನಾದಿ ಬಹಳ ಭದ್ರವಾಗಿ ಇರುವಂಥದ್ದು. ಇನ್ನು ಈ ದಿನದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಆಕಸ್ಮಿಕವಾಗಿ ಲಾಭಗಳು ಕೂಡ ಸಿಕ್ಕುವಂಥದ್ದು ಇದೆ. ನೀವು ನಿರೀಕ್ಷೆಯೇ ಮಾಡಿಲ್ಲ ಅಂಥ ಅನುಕೂಲತೆಗಳು ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ಬರುವಂಥದ್ದು ಇದೆ. ಇನ್ನು ಈ ದಿನ ಕೆಲವರ ಮಾತು ನಿಮಗೆ ಉತ್ಸಾಹದಾಯಕವಾಗಿರುತ್ತೆ, ಕೆಲವರ ಒಂದು ಸಹಕಾರ ಸಹಾಯ ನಿಮಗೆ ಪ್ರೋತ್ಸಾಹದಾಯಕವಾಗಿರುತ್ತೆ. ಒಟ್ಟಾರೆ ಈ ದಿನ ಎಲ್ಲರಿಂದಲೂ ಕೂಡ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಕೆಲವರಿಂದ ಬಹಳ ವಿಶೇಷವಾದಂಥ ಒಂದು ಶ್ಲಾಘನೆ ಇದೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಕೆಲಸದ ಗುಣಮಟ್ಟದ ಬಗ್ಗೆ ಕೆಲವರು ಹೊಗಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಬಹಳ ಅನುಕೂಲಕರವಾಗಿರುವಂತಹ ದಿನ. ಮನಸ್ಥಿತಿ ಚೆನ್ನಾಗಿದೆ, ಆತ್ಮವಿಶ್ವಾಸ ಇದೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ದಿನ. ಹಾಗಾಗಿನೇ ಈ ಬದ್ಧತೆ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಕಮಿಟ್ಮೆಂಟ್ ಅನ್ನುವಂಥದ್ದು ಈ ದಿನದ ನಿಮ್ಮ ಸ್ವಭಾವತಃ ಬಂದಿರುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಭಾಳ ಕಂಫರ್ಟ್ ಝೋನಲ್ಲಿ ಇರ್ತೀರಿ ಈ ದಿನ. ಇನ್ನು ವೈವಾಹಿಕ ಜೀವನದಲ್ಲಿ ತುಂಬ ಸಂತೋಷದ ಸಮಯ ಇರುವಂಥದ್ದು ಕೂಡ ಇದೆ. ನಿಮ್ಮವರಿಗಾಗಿ ಈ ದಿನ ಒಂದು ಚಿಕ್ಕ ಉಡುಗೊರೆಯನ್ನು ನೀವು ಕೊಡುವಂಥದ್ದು ಅಥವಾ ನೀವೇ ಅದನ್ನು ಸ್ವೀಕರಿಸುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಅವರ ಮಾತುಕತೆ ಅಥವಾ ಅವರ ಒಂದು ಸನಿಹ, ಅವರ ಒಂದು ಕಮ್ಯುನಿಕೇಷನ್ ಈ ದಿನ ನಿಮಗೆ ತುಂಬ ಸಂತೋಷವನ್ನು ತರಿಸುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಮೇಲೆ ಅವಲಂಬನೆ ಮಾಡುವಂಥ ಸಂದರ್ಭ, ಈ ಡಿಪೆಂಡೆನ್ಸಿ ಅನ್ನುವಂಥದ್ದು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ವ್ಯಕ್ತಿಯ ಗುಣ ಸ್ವಭಾವದ ಬಗ್ಗೆ ಆಗಲಿ, ಅವರಲ್ಲಿರುವಂಥ ಒಂದು ವೀಕ್ನೆಸ್ ಬಗ್ಗೆ ಆಗಲಿ ಮಾತಾಡಲಿಕ್ಕೆ ಹೋಗಬೇಡಿ. ಅವರ ದೌರ್ಬಲ್ಯಗಳನ್ನು ಎತ್ತಿ ಹೇಳಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಈ ದಿನ ಈ ಹಸಿದವರಿಗಿಂತ ಅವಮಾನ ಆದಂಥವರ ರೋಷ ಜಾಸ್ತಿ ಇರುತ್ತೆ. ಅಂಥವರು ಈ ದಿನ ನಿಮ್ಮನ್ನು ಕೂಡ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನೀವು 10 ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ಕೂಡ ಈ ದಿನ ಆಗುವಂಥ ಒಂದು ಸಣ್ಣ ತಪ್ಪು, ಅದು ಕಣ್ತಪ್ಪು, ಅಚಾತುರ್ಯದಿಂದ ಆಗಿರುವಂಥದ್ದು, ಅದರ ಕಡೆಗೇ ಕೆಲವರ ಗಮನ ಇರುತ್ತೆ. ಅದನ್ನೇ ಹೈಲೈಟ್ ಮಾಡುವಂಥವರು ಕೂಡ ಇರ್ತಾರೆ. ಹಾಗಾಗಿ ಈ ದಿನ ನೀವು ಮಾಡಿರುವಂಥ ಒಳ್ಳೆಯ ಕೆಲಸಗಳು ಗೌಣವಾಗುತ್ತೆ. ಒಂದೇ ಒಂದು ಸಣ್ಣ ತಪ್ಪು ದೊಡ್ಡ ಪ್ರಮಾದವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅಂಥವರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಾಧಕ ಬಾಧಕಗಳನ್ನು ನೋಡೇ ಅಭಿಪ್ರಾಯವನ್ನು ಹೇಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಕರಾವಲಂಬನ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಪ್ರಮುಖ ವ್ಯವಹಾರಗಳಲ್ಲಿ ಗೊಂದಲಗಳು ಉಂಟಾಗುವಂಥದ್ದಿದೆ. ನೀವು ತೆಗೆದುಕೊಂಡಂಥ ತೀರ್ಮಾನಗಳು ನಿಮ್ಮವರಿಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಈ ದಿನ ಅಭಿಪ್ರಾಯ ಭೇದಗಳು ಬರುವಂಥದ್ದು, ಹಾಗೆ ಒಬ್ಬರ ಮನಸ್ಥಿತಿ ಮತ್ತೊಬ್ಬರಿಗೆ ಅರ್ಥ ಆಗದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತೀರಿ. ಹಾಗಾಗಿನೇ ಈ ದಿನ ನಿಮ್ಮ ನಿರೀಕ್ಷೆಯಂತೆ ಏನೂ ಕೂಡ ಆಗಲ್ಲ. ಎಲ್ಲವೂ ಅರ್ಧಂಬರ್ಧ ಆಗುವಂಥದ್ದು. ಇನ್ನು ಈ ದಿನ ಹಠಾತ್ತಾಗಿ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದು ಇದೆ. ಆದರೆ ಪ್ರಯಾಣ ನಿಮಗೆ ಸ್ವಲ್ಪ ವ್ಯರ್ಥ ಪ್ರಯಾಣ ಆಗುತ್ತೆ. ಹಾಗೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ತುಂಬ ವಿವೇಚನೆಯಿಂದಲೇ ಈ ದಿನ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಒಂದು ಪ್ರಯತ್ನ ಏನೇನೂ ಸಾಲದು. ಹಾಗಾಗಿನೇ ಈ ದಿನ ಇನ್ನೂ ಹೆಚ್ಚಿನ ಪ್ರಯತ್ನದಿಂದ ಅಂಥವುಗಳನ್ನು ಈ ದಿನ ಮುಂದುವರಿಸಬೇಕಾಗತ್ತೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ಚಂಚಲವಾಗಿರೋದ್ರಿಂದ, ಹಾಗೆ ಒಂದು ಕೆಲಸದಲ್ಲಿ ಆಸಕ್ತಿಯನ್ನು ತೋರಿಸದೇ ಇರೋದ್ರಿಂದ 10 ಕೆಲಸ ಕಾರ್ಯಗಳು ಕೂಡ ಈ ದಿನ ಅರ್ಧಂಬರ್ಧ ಆಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಸೀರಿಯಸ್ನೆಸ್ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಹುಡುಗಾಟಿಕೆ ಅಂತಾರಲ್ಲ, ಆ ರೀತಿಯಲ್ಲಿ ವರ್ತನೆ ಇರುತ್ತೆ. ಇದರಿಂದ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕುಟುಂಬದಲ್ಲೂ ಕೂಡ ಆತ್ಮೀಯತೆ ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಆಗ್ತಾ ಇದೆ. ನಿಮಗೆ ತೀರಾ ಬೇಕಾದಂಥವರು ಕೂಡ ಈ ದಿನ ನಿಮ್ಮ ಕೈಗೆ ಸಿಗ್ತಾ ಇಲ್ಲ, ನಿಮ್ಮ ಫೋನ್ಗೆ ಸಿಗ್ತಾ ಇಲ್ಲ, ನಿಮ್ಮ ಒಂದು ಕಮ್ಯುನಿಕೇಷನ್ ಒಳಗಿಲ್ಲ ಅವರು. ಹಾಗಾಗಿನೇ ಈ ದಿನ ನೀವು ಏಕಾಂಗಿ ಅನ್ನುವಂಥ ಒಂದು ಆಲೋಚನೆ ಬರುವಂಥದ್ದು ಇದೆ. ಹಾಗಾಗಿನೇ ಜೊತೆಗೆ ಯಾರೂ ಇಲ್ಲ ಅನ್ನುವಂಥ ಭಾವನೆ ಬಂದಾಗ ಅದು ಅತ್ಯಂತ ಬೇಸರವನ್ನು ತರಿಸುವಂಥ ಸಂದರ್ಭ ಅದು. ಅದನ್ನು ಈ ದಿನ ನೀವು ಮರೆಮಾಚಬೇಕಾಗತ್ತೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ಪರಿಸ್ಥಿತಿಯ ಅರಿವನ್ನು ನೀವು ತಂದುಕೊಳ್ಬೇಕಾಗತ್ತೆ. ಅಂದರೆ ಸನ್ನಿವೇಶ ಹೇಗಿದೆ, ಯಾವ ಕೆಲಸವನ್ನು ಮಾಡಬೇಕು, ಯಾವುದನ್ನು ಯಾರು ಮಾಡಬೇಕು, ಯಾವ ಕೆಲಸ ಮಾಡೋದ್ರಿಂದ ಬರುವಂಥ ಫಲಿತಾಂಶಗಳು ಹೇಗಿರುತ್ತೆ, ಅದನ್ನು ಅನುಭವಿಸುವಂಥವ್ರು ಯಾರು, ಇಂಥ ಒಂದು ಜಿಜ್ಞಾಸೆ ಈ ದಿನ ಆರಂಭ ಆಗುತ್ತೆ. ಹಾಗೆ ಈ ದಿನ ಏಕಾಏಕಿ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊರಿಸಿ ಅಂಥವರು ಇದ್ದಕ್ಕಿದ್ದಾಗೆ ಮಾಯ ಆಗಿಬಿಡ್ತಾರೆ.
ಹಾಗಾಗಿ ಕೆಲಸ ಕಾರ್ಯಗಳ ಬಗ್ಗೆ ಮಾರ್ಗದರ್ಶನ ಇರಲ್ಲ. ಆ ಕೆಲಸವನ್ನು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ಒಂದು ಸಲಹೆ ಕೊಡುವಂಥವ್ರು ಕೂಡ ಇರಲ್ಲ. ಹಾಗಾಗಿನೇ ಈ ದಿನ ನೀವೇ ನಿಮ್ಮ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಹಿರಿಯರ ಒಂದು ಸಲಹೆ ಮಾರ್ಗದರ್ಶನ ಈ ದಿನ ಕೇಳಿಸ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಕಠಿಣ ಪರಿಶ್ರಮದ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ ಅದು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಇದರಿಂದ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿನೇ ಮನಸ್ಸಿಗೆ ಶಾಂತಿ ಸಮಾಧಾನ ಇದ್ದಾಗ ಮಾತ್ರ ನೀವು ತೀರ್ಮಾನ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಸ್ವಲ್ಪ ಅನಾನುಕೂಲವನ್ನು ತರುವಂಥದ್ದು. ಹಾಗೆ ಹಿತಶತ್ರುಗಳು ಈ ದಿನ ನಿಮ್ಮನ್ನು ಕಾಡ್ತಾರೆ. ಅಪರಿಚಿತ ವ್ಯಕ್ತಿಗಳು ಕೂಡ ಈ ದಿನ ನಿಮ್ಮನ್ನು ಕೆರಳಿಸ್ತಾರೆ, ರೇಗಿಸ್ತಾರೆ, ಮಾತಿಗೆ ಮಾತನ್ನು ಬೆಳೆಸ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇನ್ನು ವಿಶೇಷವಾಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನದ ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ಅದರಲ್ಲೂ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾಗ ಈ ದಿನ ನಿಮ್ಮ ಸಂತೋಷ, ನಿಮ್ಮ ಬಯಕೆಗಳು ಗರಿಗೆದರುವಂಥದ್ದು. ಹಾಗಾಗಿನೇ ಈ ದಿನ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂತಹ ದಿನ. ಮತ್ತೆ ಈ ದಿನ ಸ್ವಲ್ಪ ಡ್ಯಾಶಿಂಗ್ ನೇಚರ್ ಕೂಡ ಇರುವಂಥದ್ದು. ಸ್ವಲ್ಪ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಅದನ್ನು ಈ ದಿನ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸೋದ್ರಂತೂ ಒಂದು ಕೆಲಸ ಈ ದಿನ ಪೂರ್ಣ ಆಗೇ ಬಿಡುತ್ತೆ. ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬರ್ಬೋದು. ಅದರಲ್ಲಿ ನೀವೇ ಮುಂಚೂಣಿಯಲ್ಲಿರ್ತೀರಿ. ಪ್ರಮುಖ ಸ್ಥಾನ ನಿಮಗೆ ಇರುತ್ತೆ. ಹಾಗಾಗಿ ಬಹಳ ಪ್ರಬುದ್ಧವಾಗಿ ಆಲೋಚನೆ ಮಾಡಿ, ದೀರ್ಘಾಲೋಚನೆಯನ್ನು ಮಾಡಿ ನೀವು ತೀರ್ಮಾನವನ್ನು ಹೇಳಬೇಕಾಗತ್ತೆ. ಅಂಥ ಒಂದು ಗುರುತರವಾದಂತಹ ಜವಾಬ್ದಾರಿ ಈ ಸದ್ಯದಲ್ಲೇ ನಿಮಗೆ ಸಿಕ್ಕುವಂಥದ್ದು ಇರುತ್ತೆ. ಹೀಗೆ ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸಿಂದ ಎಡವುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದೆರಡು ಕಡೆ ಎಡವೋದ್ರಿಂದಲೇ ಅಲ್ಪ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು ಇದೆ. ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮನ್ನು ಕಾಡುವಂಥದ್ದು ಈ ದಿನ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ಕಾರ್ಯ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಪಾಯ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಆ ರೀತಿ ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಕಾನೂನು ಕಟ್ಟಳೆಗಳನ್ನು ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಯಾಕೆಂದರೆ ಈ ದಿನ ಅಂಥ ಒಂದು ಸಂದರ್ಭ ಬಂದರೂ ಬರ್ಬೋದು. ಎಲ್ಲೋ ಒಂದು ಕಡೆ ಸರ್ಕಾರದ ಕಾನೂನನ್ನು ಮೀರುವಂಥ ಸಾಧ್ಯತೆ ಅದು ನಿಮ್ಮಿಂದ ಆಗಿಲ್ಲ, ನಿಮ್ಮಿಂದ ನಿಮ್ಮ ಸ್ನೇಹಿತರಿಂದ ಜೊತೆಯಾಗಿ ಆಗಿರುವಂಥ ಸಂದರ್ಭ. ಅದನ್ನು ಆದಷ್ಟು ಈ ದಿನ ಅವಾಯ್ಡ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.